ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಹಾಲು ಕೋವಾ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಇದು ಕೇವಲ 3 ಪದಾರ್ಥಗಳಿಂದ ಫಟಾಫಟ ಅಂತ ಹೇಳಿ 10 ನಿಮಿಷದಲ್ಲೇ ಮಾಡುವಂತಹ ರೆಸಿಪಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಮಾಡಲು ಮೊದಲು ಬೇಕಾಗಿರೋ ಪದಾರ್ಥ 1 ಕಪ್ ಹಾಲು, 2 ಕಪ್ ಹಾಲಿನ ಪೌಡರ್, 1-2 ಸ್ಪೂನು ತುಪ್ಪ. ಮೊದಲಿಗೆ ಕಡಾಯಿ ಬಿಸಿಯಾದ ನಂತರ 1 ಕಪ್ ಹಾಲನ್ನು ಕಡಾಯಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ. ಫ್ರೆಂಡ್ಸ್, ಯಾರಾದರೂ ಈಗ ಸಕ್ಕರೆ ಹಾಕ್ಕೊಳ್ಳೋಂಗಿದ್ರೆ ಹೀಗೆ ಹಾಕ್ಕೊಳ್ಳಿ. ನಾನು ಸಕ್ಕರೆಯನ್ನು ಸ್ಕಿಪ್ ಮಾಡಿದ್ದೀನಿ. ಮಿಲ್ಕ್ ಪೌಡರ್ನಲ್ಲೇ ಮುಂಚೆ ಸ್ವೀಟ್ ಇರೋದ್ರಿಂದ ನನಗೆ ಆ ಸ್ವೀಟೇ ಸಾಕು. ಈಗ ಹಾಲು ಬಿಸಿ ಕಾದ ಮೇಲೆ 2 ಕಪ್ಪು ಮಿಲ್ಕ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಕಲಸಿ. ಗಂಟುಗಳೆಲ್ಲ ಹೋಗಿ ಸಾಫ್ಟಾಗಿ ಆಗಬೇಕು. ಇದೆಲ್ಲ ಈ ಥರ ಗಂಟು ಆಗುತ್ತೆ, ನೀವೇನು ಭಯ ಪಡೋ ಅವಸರ ಇಲ್ಲ. ನಿಧಾನ ಕಲಿಸ್ತಾ ಈ ಮಿಶ್ರಣ ಕಲಿಸ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಲಿ, ಗ್ಯಾಸ್ ಫ್ಲೇಮ್. ನಂತರ ಈ ಥರ ಕಲಿಸ್ತಾ ತಳ ಎಲ್ಲ ಬಿಡಬೇಕು. ಬಿಟ್ಟ ನಂತರ 2-3 ಸ್ಪೂನ್ ತುಪ್ಪನ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗಲೂ ಫ್ಲೇಮ್ ಲೋ ಅಲ್ಲೇ ಇದೆ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದು ಚೆನ್ನಾಗಿ ತುಪ್ಪ ಹಾಕಿದ ನಂತರ ಬೇಕಿದ್ದರೆ ಈ ಟೈಮಲ್ಲಿ ನೀವು ಏಲಕ್ಕಿ ಆದರೂ ಸೇರಿಸ್ಕೋಬೋದು, ಏಲಕ್ಕಿ ಪೌಡರ್. ನಂತರ 1 ಕಪ್ಪಲ್ಲಿ ಹಾಕಿ ಸರ್ವ್ ಮಾಡಿ, ಅದ್ರ ಮೇಲೆ ಬಾದಾಮಿ ಗೋಡಂಬಿ ಹಾಕಿ ಡೆಕೋರೇಷನ್ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಮಾಡುವಂತಹ ಮಿಲ್ಕ್ ಪೌಡರ್ನ ಕೋವಾ. ಒಮ್ಮೆ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.